ಕ್ರಿಸ್ತನಲ್ಲಿ ಪ್ರೀತಿಯ ಸಭೆ ಹೇಗಿದ್ದರೆ ನಾವೆಲ್ಲರೂ ಕೂಡ ದೇವರ ಅಪಾರವಾದ ಪ್ರೀತಿಯ ಕೃಪೆಯ ಮೇರೆಗೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ವಾಕ್ಯದ ಮುಖಾಂತರ ಪ್ರತಿನಿತ್ಯವೂ ತಮ್ಮನ್ನು ತಾವು ಬಲಪಡಿಸ್ಕೊಳ್ತದೆ ಎಂಬುದನ್ನು ನಂಬ್ತಾ ಇದ್ದೇನೆ. ಇವತ್ತು ದೇವರ ವಾಕ್ಯಕ್ಕಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನಾಂಶಕ್ಕೆ ಹೋಗ್ತಿರುವಂಥ ಅಂಶವು ಪ್ರಿಯರೇ, ಕ್ರೂಜಿತನನ್ನು ತಿರಸ್ಕರಿಸುವಂಥ ಒಂದು ಕುಟುಂಬವು, ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನು ತಿರಸ್ಕಲ್ಪಟ್ಟಿರುವಂಥ ಒಂದು ಕುಟುಂಬ ಎಂಬ ಅದರ ಅಂಶದ ಮೇಲೆ ನಾವು ಮಾತನಾಡ್ತಿದ್ದೇವೆ. ಅದರ ಆಧಾರಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ಮೊದಲ 10 ವಚನಗಳು, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ವೈದ್ಯನಾಗಿರುವಂಥ ಲೂಕನ ಬರೆದ ಅಪೊಸ್ತಲ ಕೃತ್ಯಗಳ ಅದರಲ್ಲಿ 5ನೇ ಅಧ್ಯಾಯ ಮೊದಲಿಂದ 11 ವಚನಗಳು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ನಾವು ಗಮನಿಸೋದಾದರೆ ನೋಡ್ರಿ, ಬೈಬಲ್ ನಮಗೆ ಆ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಈ ವಿಷಯ ಎಂಬುದಾಗಿ ನೋಡುವಾಗ, ಕುಟುಂಬದಲ್ಲಿ ತೆಗೆದುಕೊಳ್ಳುವಂಥ ಆತ್ಮೀಕ ನಿರ್ಧಾರಗಳು ಅವು ತಲೆಮಾರುಗಳಿಗೆ, ಜನರೇಷನ್ ಟು ಜನರೇಷನ್ಸ್ ಅವು ಪರಿಣಾಮ ಬೀರುವಂಥದ್ದಾಗಿದೆ ಎಂಬುದಾಗಿ, ಅಷ್ಟು ಮಾತ್ರಕ್ಕಲ್ಲ ಅನೇಕ ಬಾರಿ ದೇವರನ್ನು ತಿರಸ್ಕರಿಸುವಂಥದ್ದು ಮನೆಯ ಹೊರಗಲ್ಲ, ಕುಟುಂಬಗಳ ಒಳಗೆ ಎಂಬುದಾಗಿ ನಮಗೆ ಇಲ್ಲಿ ಕುಟುಂಬದಿಂದಲೇ ಆರಂಭವಾಗುವಂಥದ್ದು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ನೋಡ್ರಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವಾಗ ಮೊದಲ ಕುಟುಂಬವಾಗಿರುವಂಥ ಆದಾಮ ಅವರಲ್ಲಿ ದೇವರ ಆಜ್ಞೆಯನ್ನು ತಿರಸ್ಕರಿಸುವಂಥ ವಿಷಯವನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡುವಂಥದ್ದಾಗಿದ್ದೇವೆ. ಆದಾಮ ಮತ್ತು ಹವ್ವ ದೇವರಿಗೆ ಅವಿಧೇಯರಾದರು ಮತ್ತು ಪಾಪವನ್ನು ಈ ಲೋಕಕ್ಕೆ ತಂದಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿದೆ. ಆದರೆ ಅದೇ ರೀತಿಯಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ನೋಡುವಾಗ 5ನೇ ಅಧ್ಯಾಯದಲ್ಲಿ ಅನನೀಯ ಮತ್ತು ಸಪ್ಫೀರ ಎಂಬ ದಂಪತಿಗಳು ಅವರಿಬ್ಬರನ್ನು ನೋಡುವಾಗ ದೇವರ ಮುಂದೆ ಸುಳ್ಳು ಹೇಳಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಎರಡೂ ಭಾಗಗಳು, ಈ ಎರಡೂ ವಾಕ್ಯಗಳು ನಮಗೇನು ಒಂದು ಮುಖ್ಯವಾದ ಸತ್ಯವನ್ನು ಕಲಿಸ್ಕೊಡುವಂಥದ್ದಾಗಿದೆ ಪ್ರಿಯರೇ. ಅದೇನೆಂಬುದಾಗಿ ನೋಡುವಾಗ, ದೇವರ ಸತ್ಯವನ್ನು ತಿರಸ್ಕರಿಸುವಂಥದ್ದು ಎಂದರೆ ಶಿಲುಬೆಯ ಮೂಲಕ ಬರುವಂಥ ರಕ್ಷಣೆಯನ್ನು ತಿರಸ್ಕರಿಸುವಂಥದ್ದು. ಮತ್ತೊಂದು ಸಲ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಸತ್ಯವನ್ನು ನಾವು ತಿರಸ್ಕರಿಸುವಂಥ ವಿಷಯವಾಗಿದ್ದರೆ, ತಿರಸ್ಕರಿಸುವ ಕುಟುಂಬವಾಗಿದ್ದರೆ ನಾವು ತಿಳ್ಕೋಬೇಕು, ಆ ತಿರಸ್ಕರಿಸುವಂಥದ್ದು, ಆ ಸತ್ಯವನ್ನು ತಿರಸ್ಕರಿಸುವ ಎಂದರೆ ಶಿಲುಬೆಯ ಮೂಲಕ ಬಂದಿರುವಂಥ ರಕ್ಷಣೆಯನ್ನು ತಿರಸ್ಕರಿಸುವಂಥದ್ದೇ ಅನ್ನೋ ಸತ್ಯವನ್ನು ನೀವು ತಿಳ್ಕೋಬೇಕೆಂಬುದಾಗಿ ನಾನು ಕೇಳ್ತೇನೆ. ಆದರೆ ದೇವರ ಶಿಲುಬೆಯ ಒಂದು ಸಂದೇಶವನ್ನು ಸಹ ನಮಗೆ ಕೊಡುವಂಥದ್ದಾಗಿದೆ. ಕೇವಲ ತೀರ್ಪು ಅಲ್ಲ, ಅಷ್ಟು ಮಾತ್ರಕ್ಕಲ್ಲ, ಅದು ಪಶ್ಚಾತ್ತಾಪ ಮತ್ತು ಪುನಃಸ್ಥಾಪನೆ ಮತ್ತು ಪುನರುಜ್ಜೀವನ ಮಾಡುವಂಥ ಕರೆಯಾಗಿದೆ ಎಂಬುದಾಗಿ ಕೂಡ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೇನೆ. ಪ್ರಿಯರೇ, ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡಿಕೊಳ್ಳೋದಾದರೆ ನೋಡ್ರಿ, ಆದಿಕಾಂಡವು ಮೋಶೆಯಿಂದ ಬರೆಯಲ್ಪಟ್ಟಂಥ ಆದಿಕಾಂಡ ಪುಸ್ತಕವು ಇದು ಮಾನವರ ಆರಂಭ ಮತ್ತು ಪಾಪವು ಲೋಕಕ್ಕೆ ಹೇಗೆ ಬಂದಿದೆ ಎಂಬುದಾಗಿ ಇದು ವಿವರಿಸುವಂಥ ಪುಸ್ತಕವಾಗಿದೆ. ಏದೇನು ತೋಟದಲ್ಲಿ ದೇವರೊಂದಿಗೆ ಸಂಪೂರ್ಣ ಒಂದು ಸ್ನೇಹದ ಒಂದು ಸಹವಾಸದ ಒಂದು ಸ್ಥಳವಾಗಿತ್ತು. ಆದರೆ ಸೈತಾನನು ಹಾವಿನ ರೂಪದಲ್ಲಿ ಬಂದು ಅವಳನ್ನು ಮೋಸಗೊಳಿಸಿರುವಂಥದ್ದು, ನಂತರ ಆದಾಮನು ಸಹ ದೇವರ ಆಜ್ಞೆಯನ್ನು ಉಲ್ಲಂಘಿಸಿರುವಂಥದ್ದು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಈ ಘಟನೆ ಮಾನವನ ಪತನ ಆರಂಭವಾಗಲಿಕ್ಕೆ ಅಥವಾ ಇದೇ ಮಾನವ ಪತನ ಎಂಬುದಾಗಿ ಎಲ್ಲ ಚರಿತ್ರೆಗಾರರು ಸಹ ನಾವು ನೋಡ್ತಾ ಇದ್ದೇವೆ. ಅದು ಪತನ ಎಂಬುದಾಗಿ ಕರೆಯುವಂಥವರಾಗಿದ್ದೇವೆ. ಅಪೊಸ್ತಲ ಕೃತ್ಯಗಳಲ್ಲಿ ಸಹ ಈ ವೈದ್ಯನ ಬರೆದಿರುವಂಥ ವೈದ್ಯನಾಗಿರುವಂಥ ಲೂಕನ ಬರೆದ ಈ ಅಪೊಸ್ತಲ ಕೃತ್ಯಗಳು ಕೂಡ ಇದು ನಾವು ಚೆನ್ನಾಗಿ ಗೊತ್ತಿರುವಂಥ ವಿಷಯ ಎಂಬುದಾಗಿ ನೋಡುವಾಗ, ಯಾವ ರೀತಿಯಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಆದಾಮನ ಕುಟುಂಬ ಮೊದಲನೇದಾಗಿತ್ತೋ, ಇಲ್ಲಿ ಆದಿಮ ಸಭೆಯಲ್ಲಿ ನಾವು ನೋಡುವಾಗ, ಅಂದರೆ ಇಲ್ಲಿ ಸಭೆ ಯೇಸು ಕ್ರಿಸ್ತನ ಪುನರುತ್ಥಾನ ಆದ ನಂತರ ಆತನ ಆರೋಹಣವಾಗಿ ಹೇರಿ ಹೋದ ನಂತರ ಸಭೆಯ ಮೊದಲ ಆದಿಮ ಸಭೆಯಾಗಿರುವಂಥ ಪ್ರಥಮ ಸಭೆಯಾಗಿರುವಂಥ ಸಭೆಯಲ್ಲಿರುವಂಥ ಈ ಕುಟುಂಬವು ಅಲ್ಲಿ ಸಭೆ ಅವಾಗ ವಾಕ್ಯದಲ್ಲಿ ನೋಡುವಾಗ ಪ್ರೇರೆ, ಅವಾಗ ಮೊದಲ ಪ್ರಾರಂಭ ಸಭೆಯಲ್ಲಿ ಆತ್ಮೀಯ ರೀತಿಯಲ್ಲಿ ಅವರಿಗಿರುವಂಥ ಎಲ್ಲವನ್ನು ಸಹ ಮಾರಿ ತೃಪ್ತಿಯಾಗಿ ದೇವರ ಸೇವೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಎಲ್ಲರೂ ಸಹ ಮುಂದಕ್ಕೆ ಬಂದು ಒಳ್ಳೆಯ ರೀತಿಯಲ್ಲಿ ದೇವರ ಸಭೆಯನ್ನು ಬೆಳೆಯುವಂಥ ಆಗಲಿಕ್ಕೆ ಎಲ್ಲರೂ ಸಹ ತಮಗಿರುವಂಥ ಎಲ್ಲವನ್ನು ಸಹ ಮಾರಿ ದೇವರ ಮುಂದೆ ಇಡ್ತಿದ್ದಾರೆ ಎಂಬುದಾಗಿ ನಾವು ಇಲ್ಲಿ ಗಮನಿಸುವಂಥವರಾಗಿದ್ದೇವೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ತಿದ್ದೇವೆ ಪ್ರಿಯರೇ, ಈ ಪ್ರತಿಯೊಂದು ವಿಶ್ವಾಸಿಗಳ ಕುಟುಂಬವು ಎಲ್ಲ ತಮಗಿರುವಂಥ ಸಂಪತ್ತನ್ನು ಹಂಚಿಕೊಂಡು ಐಕ್ಯತೆಯಲ್ಲಿ ಬಂದ ಅಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂಥ ಕುಟುಂಬಗಳ ಮಧ್ಯದಲ್ಲಿರುವಂಥ ಇದೇ ಅನನೀಯ ಸಫೀರ ಎಂಬ ತಮ್ಮ ಇಬ್ಬರು ಕೂಡ ಆ ಕುಟುಂಬದವರು ದೇವರಿಗೆ ವಿರುದ್ಧವಾಗಿರುವಂಥ ಪಾಪವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅವರ ಹೃದಯದಲ್ಲಿ ಪಾಪವನ್ನು ಮರೆಮಾಚಿ ಆ ಆತ್ಮೀಕತೆಯನ್ನು ತೋರಿಸಲು ಅವರು ಆ್ಯಕ್ಟಿಂಗ್ ಮಾಡೋಂದರೆ ಪ್ರಯತ್ನ ಮಾಡ್ತಿದ್ದಾರೆ. ಒಳಗೊಂದು ಇಟ್ಕೊಂಡು ಹೊರಗಡೆ ಒಂದು ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರೇ, ನಾವು ಇಲ್ಲಿ ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲಿ ತಿರಸ್ಕರಿಸಿದಂಥ ಕುಟುಂಬವನ್ನು ನಾವು ನೋಡಿದರೆ ಈ ಆದಿಕಾಂಡ ಪುಸ್ತಕದಲ್ಲಿ ಪ್ರಿಯರೇ, ಇಲ್ಲಿ ಏನಾಗ್ತದೆ, ದೇವರ ವಾಕ್ಯವನ್ನೇ ಪ್ರಶ್ನೆ ಮಾಡುವಂಥದ್ದಾಗಿದೆ. ಇಲ್ಲಿ ದೇವರು ನಿಮಗೆ ನಿಜವಾಗಿಯೂ
ತಿನ್ನಬಾರದು ಎಂಬುದಾಗಿ ಹೇಳಿದಾನ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಅಲ್ಲಿ ಹಾಕ್ತಾ ಇದೆ. ಇಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವಾಗ ಆ ಸಂಶಯವು ಹವ್ವಳ ಹೃದಯಕ್ಕೆ ಪ್ರವೇಶಿಸಿದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವಳು ಹಣ್ಣನ್ನು ತಿಂದಳು ಮತ್ತು ಅಷ್ಟು ಮಾತ್ರಕ್ಕಲ್ಲ, ಅದು ಆದಾಮನಿಗೆ ಕೊಟ್ಟಿದ್ದಾಳೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತಕ್ಷಣ ಅವರ ಜೀವನದಲ್ಲಿ ಆಗಿರುವಂಥ ಕಾರ್ಯಗಳು ಏನೆಂಬುದಾಗಿ ನೋಡುವಾಗ ಪ್ರಾಮುಖ್ಯವಾಗಿ ಅಲ್ಲಿ 3 ಕಾರ್ಯಗಳು ಆಗ್ತಾ ಇದ್ದಾವೆ. ಒಂದು ನಾಚಿಕೆ ಅವರ ಜೀವನದಲ್ಲಿ ಪ್ರವೇಶಿಸಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲಿ ಭಯವು ದೇವರೊಟ್ಟಿಗೆ ಅವ್ರಿಗಿರುವಂಥ ಸಂಗಾತಿಯನ್ನು, ಅಂದರೆ ಸಹವಾಸವನ್ನು ಅದೇನು ಮಾಡ್ತಾಯಿದೆ, ಅದು ಪರಿಪೂರ್ಣವಾಗಿ ಬದಲಾಯಿಸ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಿಲ್ಲ, 3ನೇ ವಿಷಯದಲ್ಲಿ ನೋಡುವಾಗ ಆ ಒಂದು ಭಯದಿಂದ ಅವರು ದೇವರಿಂದ ಮರೆ ಮಾಡಿಕೊಂಡು ದೇವರಿಂದ ಬಚ್ಚಿಟ್ಟುಕೊಳ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೂ ಸಹ ಇಲ್ಲಿ ತೀರ್ಪಿನ ಮಧ್ಯದಲ್ಲಿಯೂ ಕೂಡ ನಾವು ಗಮನಿಸಬೇಕಾಗಿರುವ ವಿಷಯ ಎಂಬುದಾಗಿ ನೋಡುವಾಗ ದೇವರು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಮಗೆ ಒಂದು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾನೆ. ಮೊದಲನೇ ಪ್ರವಚನ ಮಾಡುವ ಮುಖಾಂತರ ಅದೇನೆಂಬುದಾಗಿ ನೋಡುವಾಗ ಅದು ಯೇಸು ಕ್ರಿಸ್ತು ಶಿಲುಬನ ಮುಖಾಂತರ ಕ್ರಿಸ್ತನು ಸೈತಾನನನ್ನು ಜಯಿಸುವ ಒಂದು ಪ್ರವಚನವಾಗಿ ಅಲ್ಲಿ ನಮಗೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ನಮಗೆಲ್ಲರೂ ಗೊತ್ತಿರುವುದೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆ ಒಂದು ಪಾಪವನ್ನು ಒಪ್ಪಿಕೊಂಡಿರುವಂಥ ಕುಟುಂಬವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ನೋಡುವಾಗ ಅದೇ ರೀತಿಯಲ್ಲಿ ಈ ಅನನೀಯ ಮತ್ತು ಸಫೀರ ಭೂಮಿಯನ್ನು ಮಾರಿದರು. ಅಷ್ಟು ಮಾತ್ರಕ್ಕಲ್ಲ, ಮಾರಿದ ಮೇಲೆ ಆದರೆ ಹಣದ ಬಗ್ಗೆ ಅವರು ಸುಳ್ಳು ಹೇಳಿದರು. ಪೇತ್ರನು ಕೇಳ್ತಾ ಇದ್ದಾನಲ್ಲಿ, ನೀ ಯಾಕೆ ಈ ರೀತಿಯಲ್ಲಿ ಪರಿಶುದ್ಧಾತ್ಮನಿಗೆ ಸುಳ್ಳು ಹೇಳಲು ಸೈತಾನಿಗೆ ಯಾಕೆ ಅವಕಾಶ ಕೊಟ್ಟಿರಿ ಎಂಬುದಾಗಿ ಆತನ ಪ್ರಶ್ನೆ ಮಾಡಿದಾಗ ಅವರ ಪಾಪವು, ಇಲ್ಲಿ ನೋಡ್ರಿ ಗಮನಿಸೋದಾದರೆ ಆ ಪಾಪವು ಹಣದ ವಿಷಯದಲ್ಲಿ ಅಲ್ರಿ, ನಾವಿಲ್ಲಿ ಗಮನಿಸಬೇಕು ಒಂದು ಸತ್ಯ ಎಂಬುದಾಗಿ ನೋಡುವಾಗ ಅವರು ಬಚ್ಚಿಟ್ಟು ಮಾಡ್ತಿರುವಂಥ ಕಪಟದ ಸ್ವಭಾವವು ಅಲ್ಲಿ ಸ್ಪಷ್ಟವಾಗಿ ನಮಗೆ ಎದ್ದು ತೋರುವಂಥದ್ದಾಗಿದೆ ಪ್ರೇರೆ. ಅವರು ಇಬ್ಬರು ಸೇರಿಕೊಂಡು ಮೋಸ ಮಾಡ್ತಾಯಿದ್ದಾರೆ ಕಪಟ ಹೃದಯದಿಂದ. ಅದಕ್ಕೋಸ್ಕರ ಅಲ್ಲಿ ತೀರ್ಪು ಬಂದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ನೋಡುವಾಗ ಪ್ರೇರೆ, ಒಂದು ಉದಾಹರಣೆಗೆ ನಾನು ಹೇಳೋದಾದರೆ, ಇವತ್ತೊಂದು ನಮ್ಮ ಕುಟುಂಬ ಇದೆ ಎಂದು ಅಂದ್ಕೊಳ್ಳೋಣ. ನಮ್ಮ ಮನೆ ನಾವು ನೋಡುವಾಗ ಅಲ್ಲಿ ನಾವು ಗಮನಿಸೋದಾದರೆ ಪ್ರೇರೆ, ಒಂದು ಮನೆಯ ಅಡಿಪಾಯದಲ್ಲಿ ಸಣ್ಣ ಬಿರುಕು ಬಂದಿದೆ ಅಂತ ಅಂದ್ಕೊಳ್ಳೋಣ. ಮೊದಲಿಗೆ ಆ ಕುಟುಂಬ ಅದನ್ನು ಗಮನಿಸಲಿಲ್ಲ. ಅದು ಗಮನಿಸಿದರು, ಆದರೆ ಗಮನಿಸಿದದೇನು ಇದು ಮಾಡಲಾದಂಗೆ ಬಿಟ್ಬಿಟ್ಟಿದ್ರು. ತದನಂತರ ಅದು ಏನಾಗಿದೆ ಎಂಬುದನ್ನು ನೋಡುವಾಗ ಆ ಬಿರುಕು ದೊಡ್ಡದಾಗಿ ಆಗಿದೆ. ಏನಾಗುತ್ತೆ ದೊಡ್ಡದಾದಾಗ? ಅಲ್ಟಿಮೇಟಾಗಿ ಮನೆ ಕುಸಿದು ಬೀಳುವಂಥದ್ದಾಗಿದೆ ಪ್ರಿಯರೇ. ಆ ಕುಟುಂಬದಲ್ಲಿ ಪಾಪವೂ ಸಹ ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಇರುವಂಥದ್ದಾಗಿದೆ ಎಂಬುದಾಗಿ ಒಂದು ಸತ್ಯವನ್ನು ಇವತ್ತು ಗ್ರಹಿಸ್ಕೋಬೇಕೆಂಬುದಾಗಿ ನಾನು ಕ್ರಿಸ್ತನ ಪ್ರೀತಿಯಿಂದ ನಾನು ಬೇಡ್ಕೊಳ್ಳೋನಾಗಿದ್ದೇನೆ. ನಾವು ಅದನ್ನು ನಿರ್ಲಕ್ಷ್ಯ ಮಾಡೋದಾದರೆ ಅದು ಪರಿಪೂರ್ಣವಾಗಿ ಸಂಪೂರ್ಣ ಕುಟುಂಬವನ್ನೇ, ಮನೆಯನ್ನೇ ನಾಶನ ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೋಬೇಕು ಇವತ್ತು. ಆದರೆ ಒಂದು ವಿಷಯ, ಒಂದು ನಿರೀಕ್ಷೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ಶಿಲುಬೆ ಮಾತ್ರ ಖಂಡಿತವಾಗಿಯೂ ಮತ್ತೆ ಆ ಒಂದು ಕುಸಿದು ಬಿದ್ದಿರುವಂಥ ಮನೆ ಆಗಿರ್ಬೋದು, ಕುಸಿದು ಬೀಳ್ತಿರುವಂಥ ಮನೆ ಆಗಿರ್ಬೋದು, ಮತ್ತೆ ನಿರ್ಮಿಸಬಲ್ಲವಂತ ಆಗಿರುವಂಥ ಅಡಿಪಾಯವಾಗಿದೆ. ಅದೇ ಕ್ರಿಸ್ತನ ಶಿಲುಬೆ ಒಂದು ಬುನಾದಿಯಾಗಿದೆ ಎಂಬುದಾಗಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಾವು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆಳವಾಗಿ, ಯಾಕಂದರೆ ಸಮಯ ಭಾಳ ಆಗ್ತಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಮನೆಗೆ ಮಂದಿ. ಸೊ ಅದನ್ನು ಶಾರ್ಟ್ ಮಾಡಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಕುಟುಂಬದಲ್ಲಿ ಕ್ರಿಸ್ತನು ಕೇಂದ್ರವಾಗಿರಬೇಕು ನಮ್ಮ ಜೀವನದಲ್ಲಿ. ಅಷ್ಟು ಮಾತ್ರಕ್ಕಲ್ಲ, ಗಂಡ ಹೆಂಡತಿ ಇಬ್ಬರೂ ಸಹ ಅವರ ನೀತಿಯನ್ನು ಅದನ್ನು ಉತ್ತೇಜಪಡಿಸುವಂಥ ವ್ಯಕ್ತಿಗಳಾಗಿ, ಕುಟುಂಬದಲ್ಲಿ ನೀತಿಯನ್ನು ಅದು ತೋರಿಸುವಂಥ ವ್ಯಕ್ತಿಗಳಾಗಿ ಅವರು ಇರಬೇಕಾಗಿದೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ದೇವರ ಮುಂದೆ ಒಂದು ಪ್ರಾಮಾಣಿಕತೆ ಅದು ತುಂಬ ಅಗತ್ಯವಾಗಿದೆ ಎಂಬುದಾಗಿ ನಾವು ತಿಳ್ಕೋಬೇಕು. ಶಿಲುಬೆ ಕುಟುಂಬದ ಒಂದು ಆತ್ಮೀಕ ಅಡಿಪಾಯವಾಗಿರಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಲುಬೆಯೇ ನಮ್ಮ ಕುಟುಂಬಕ್ಕೆ ಆತ್ಮೀಯ ಬುನಾದಿ ಆಗಿರಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಾವು ನೋಡೋದಾದರೆ ಪ್ರಿಯರೇ, ದೇವರ ವಾಕ್ಯವನ್ನು ತಿರಸ್ಕರಿಸಿದ ಕಾರಣ ಆ ಒಂದು ಮೊದಲ ಕುಟುಂಬವು ಬಿದ್ದು ಹೋಗಿತ್ತು ಅಥವಾ ಪತನವಾಗಿತ್ತು ಎಂಬುದಾಗಿ ನೋಡ್ತಿದ್ವಿ. ಆದರೆ ಶಿಲುಬೆಯನ್ನು ಸ್ವೀಕರಿಸಿದ ಕುಟುಂಬವು ಅದು ಎದ್ದು ನಿಲ್ಲುವಂಥ ಕುಟುಂಬವಾಗಿದೆ. ಅದೇ ರೀತಿಯಲ್ಲಿ ದೇವರಿಂದ ಮರೆಮಾಡಿಕೊಳ್ಳುವ ಕುಟುಂಬದಲ್ಲಿ ಶಾಂತಿಯನ್ನು ಕಳೆದುಕೊಳ್ಳುತ್ತದೆ. ಆದರೆ ಶಿಲುಬೆಯ ಕಡೆಗೆ ಬರುವಂಥ ಕುಟುಂಬವು ಪುನಃಸ್ಥಾಪನೆಯನ್ನು ಪಡೆದುಕೊಳ್ಳುವಂಥದ್ದೇ. ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ದೇವರಿಂದ ಒಂದು ಪಾಪವನ್ನು ನಾವು ತಪ್ಪು ಮರೆ ಮಾಡಿಕೊಳ್ಳುವಂಥ ಕುಟುಂಬವನ್ನು ನಾವಿದ್ದರೆ ಆ ಶಾಂತಿಯನ್ನು ನಾವು ಕಳೆದುಕೊಳ್ಳೋರಾಗಿದ್ದೇವೆ. ಅಷ್ಟು ಮಾತ್ರ. ಆದರೆ ಶಿಲುಬೆಯ ಕಡೆಗೆ ಬಂದು ಆ ಕುಟುಂಬವನ್ನು ಒಪ್ಪಿಕೊಳ್ಳೋದಾದರೆ ಆ ಕುಟುಂಬವನ್ನು ತಿರುಗಿ ದೇವರು
ಪುನಃಸ್ಥಾಪನೆ ಪಡೆದುಕೊಳ್ಳುವಂಥ ನಮ್ಮ ಕುಟುಂಬವಾಗಿ ನಮ್ಮನ್ನು ಬದಲಾಯಿಸುವಂತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ ಪ್ರಿಯರ, ಶಿಲುಬೆ ಕೇವಲ ಅದು ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಅದು ಇಡೀ ಕುಟುಂಬಕ್ಕೆ, ಪರಿಪೂರ್ಣವಾದ ಕುಟುಂಬಕ್ಕೆ ರಕ್ಷಣೆ ಆಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಒಂದು ಆದಿಕಾಂಡವು ಮೊದಲ ಕುಟುಂಬದ ಪತನವನ್ನು ತೋರಿಸುವಂಥದ್ದಾಗಿದ್ದರೆ, ಅಪೊಸ್ತಲ ಕೃತ್ಯಗಳ ಕುಟುಂಬದಲ್ಲಿ ಇರುವಂಥ ಕಪಟವು ಅಪಾಯವನ್ನು ಅದು ತೋರಿಸುವಂಥದ್ದಾಗಿದೆ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ ಶಿಲುಬೆ ಇನ್ನೂ ಸಹ ಕುಟುಂಬಗಳನ್ನು ದೇವರ ಬಳಿಗೆ ಅದು ಕರೆಯುವಂಥದ್ದಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ದೇವರು ಆದಾಮನನ್ನು ಕೇಳ್ತಾ ಇದ್ದಾನೆ, ಅದು ನೀನು ಎಲ್ಲಿದೆಯೇ ಎಂಬುದಾಗಿ. ಇವತ್ತು ಅದೇ ದೇವರು ನಮ್ಮನ್ನು ಸಹ, ನಮ್ಮ ಕುಟುಂಬಗಳು ಕುಟುಂಬಗಳನ್ನು ಅದೇ ಪ್ರಶ್ನೆ ಇವತ್ತು ಕೇಳುವಂಥವನಾಗಿದ್ದೇನೆ, ಎಲ್ಲಿದ್ದೀರ ನೀವು ಎಂಬುದಾಗಿ. ಒಂದು ವೇಳೆ ಪ್ರಿಯರೇ, ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ಆದಾಮು ಅವರ ಥರ ನಾವು ಬಚ್ಚಿಟ್ಟುಕೊಂಡು ನಾವು ಮಾಡಿರುವಂಥ ಪಾಪಗಳಿಂದ ಆತನ ಸಹವಾಸವನ್ನು ಕಳೆದುಕೊಂಡಿದ್ದೇವಾ? ಇವತ್ತು ದೇವರಿಂದ ದೂರ ಹೋಗಿದ್ದೇವಾ? ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅನನೀಯ ಸಪರ ರೀತಿಯಲ್ಲಿ ಸುಳ್ಳು ಹೇಳಿ ಮರೆಮಾಚಿ ಆ ಒಂದು ಅಪಾಯವನ್ನು ನಾವು ಪಡೆದುಕೊಳ್ಳುವಂಥ ಕುಟುಂಬವಾಗಿ ಇವತ್ತು ನಾವಿದ್ದೇವಾ ಪ್ರಿಯರೇ? ಈ ಎರಡೂ ಕುಟುಂಬಗಳು ಸಹ ನೋಡ್ರಿ, ಗಮನಿಸ್ರಿ, ದೇವರನ್ನು ಅಲ್ಲಿ ಅವ್ರ ಸತ್ಯವನ್ನು ಮರೆಮಾಚಿ ಮಾಡುವಂಥದ್ದು, ಪಾಪವನ್ನು ಹೃದಯದಲ್ಲಿ ತುಂಬಿಟ್ಕೊಳ್ಳುವಂಥದ್ದಂದರೆ ನೀವು ಗಮನಿಸಬೇಕಾಗಿರುವಂಥ ವಿಷಯ ಎಂಬುದಾಗಿ ನೋಡುವಾಗ ಅದು ದೇವರ ಶಿಲುಬೆಯನ್ನೇ ತಿರಸ್ಕಾರ ಮಾಡುವಂಥದ್ದೆಂಬುದಾಗಿ, ದೇವರ ರಕ್ಷಣೆಯನ್ನೇ ತಿರಸ್ಕಾರ ಮಾಡುವಂಥದ್ದೆಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಅದು ಬಹಳ ಅಪಾಯಕರವಾದ ವಿಷಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಇವತ್ತಿಗೂ ಶಿಲುಬೆ ನಮ್ಮನ್ನು ಯೇಸು ಕ್ರಿಸ್ತನು ನಾವು ಕರೀತಾ ಇದ್ದಾನೆ. ಆತನ ಶಿಲುಬೆ ಬಳಿಗೆ ನಾವು ಬರುವುದಾದರೆ ಖಂಡಿತವಾಗಿಯೂ ಆತನ ನಮ್ಮ ಕುಟುಂಬಗಳನ್ನು ಪುನಃಸ್ಥಾಪನೆ ಮಾಡುವಂಥ ಕ್ರಿಸ್ತನಾಗಿ ನಾವು ಮಧ್ಯದಲ್ಲಿ ಇವತ್ತಿಗೂ ಸಹ ನಮ್ಮನ್ನು ಕರೆಯುವಂಥ ದೇವರಾಗಿದ್ದಾನೆ. ನೀವು ದಯಮಾಡಿ ಈ ವಾಕ್ಯವನ್ನು ಒಂದು ಸಾರಿ ಗಮನಿಸಿ ಪ್ರಿಯರೇ. ಎರಡೂ ಕುಟುಂಬಗಳನ್ನು ನಾವು ಗಮನಿಸೋದಾದರೆ ಇವತ್ತು ನಮ್ಮ ಕುಟುಂಬವು ಯಾವ ರೀತಿಯಲ್ಲಿದೆ? ನಾವು ಯಾವ ಚಿಕ್ಕ ಪಾಪದಿಂದಾಗಲಿ, ಯಾವ ಚಿಕ್ಕ ಸುಳ್ಳಿಂದಾಗಲಿ, ಯಾವ ಚಿಕ್ಕ ದೇವರಿಗೆ ಅವಿಧೇಯವಾಗಿರುವಂಥ ಕಾರ್ಯ ಯಾವುದಾಗಿರಬಹುದು, ಆ ಕಾರ್ಯವನ್ನು ನಾವು ಮಾಡೋದಾದರೆ ದೇವರನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೇವೆ, ಶಿಲುಬೆಯನ್ನು ನಾವು ತಿರಸ್ಕಾರ ಮಾಡ್ತಾಯಿದ್ದೇವೆ. ಅಲ್ಲಿ ತಿರಸ್ಕಾರ ಮಾಡಿದ ಕುಟುಂಬಗಳ ಪರಿಸ್ಥಿತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಆ ಕುಟುಂಬವಾಗಿ ನಾವು ಇರಬಾರದು. ಯಾಕಂದರೆ ಆ ರೀತಿ ಇರಬಾರದು ಎಂಬುದಾಗಲೇ ದೇವರ ತನ್ನ ಒಂದೇ ನಾವು ಸತ್ಯವೇ ತಿಳ್ಕೊಬೇಕಾಗಿದೆ. ಆದಿಕಾಂಡದಲ್ಲಿ ಆಗಿರುವಂಥ ಪತನದ ವಿಷಯದಲ್ಲಿ ದೇವರ ಅವತ್ತೇ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮೊದಲನೇ ಪ್ರವಚನ ಮುಖಾಂತರ ಆತನ ಪ್ರವಚಿಸುವ ಮುಖಾಂತರ ಒಂದು ನಿರೀಕ್ಷೆಯನ್ನು ತಂದಿದ್ದಾನೆ. ಆ ನಿರೀಕ್ಷೆಯು ತನ್ನ ಪ್ರಿಯಕುಮಾರನಾಗಿರುವಂಥ ಯೇಸು ಕ್ರಿಸ್ತನೇ, ತನ್ನ ಪ್ರಿಯಕುಮಾರನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನು ಶಿಲುಬೆಯಲ್ಲಿ ಆ ಗೋಲ್ಗೊಥಾ ಬೆಟ್ಟದಲ್ಲಿ ತನ್ನ ಅಪಾರ ಅಮೂಲ್ಯವಾಗಿರುವಂಥ ರಕ್ತವನ್ನು ಸುರಿಸಿ ಪತನವಾಗಿರುವಂಥ ಕುಟುಂಬವನ್ನು ತಿರುಗಿ ಪುನಃಸ್ಥಾಪನೆ ಮಾಡಲಿಕ್ಕೆ ಆತನು ಬಂದಿದ್ದಾನೆ. ಆ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ. ಆ ಕಾರ್ಯ ಇವತ್ತಿಗೂ ಅವೈಲೇಬಲ್ ಇದೆ. ಯಾರೆಲ್ಲ ಆತನ ಶಿಲುಬೆ ಬಳಿಗೆ ಬರ್ತಾರೋ ಖಂಡಿತವಾಗಿ ಅವರ ಕುಟುಂಬವನ್ನು ಮತ್ತೆ ಪುನಃಸ್ಥಾಪಿಸುವಂಥ ದೇವರಾಗಿದ್ದಾನೆ. ತನ್ನ ಆತ್ಮೀಯ ಕುಟುಂಬದಲ್ಲಿ ಮಗಳನ್ನಾಗಿ ಒಂದು ಕುಟುಂಬಸ್ಥರಾಗಿ ಆತನು ಸೇರಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಈ ಸತ್ಯವನ್ನು ಗ್ರಹಿಸಿಕೊಳ್ಳೋಣ. ಒಂದು ವೇಳೆ ಯಾವ ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ಇವತ್ತು ಆತನ ಬಳಿಗೆ ಬಂದರೆ ತಿರುಗಿ ಮತ್ತೆ ಪುನಃಸ್ಥಾಪಿಸಲಿಕ್ಕೆ, ನಿಮ್ಮನ್ನು ಪುನರ್ಜೀವಗೊಳಿಸಲಿಕ್ಕೆ ನಿಮ್ಮನ್ನು ಆತ ಶಕ್ತನಾಗಿದ್ದಾನೆ. ಹಾಗಾದರೆ ಬರೋಣ, ಮಾತ್ರ ಬರುವಂಥ ವ್ಯಕ್ತಿಗಳನ್ನಾಗಿ ನಾವಿರೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ